ನಮಸ್ಕಾರ. ಭಾಳ ದಿವಸದಿಂದ ಯೂಟ್ಯೂಬ್ದೊಳಗೆ ವಿಡಿಯೋ ಹಾಕಕ್ಕೆ ಆಗಲಿಲ್ಲ. ಅನೇಕ ತೊಂದರೆಗಳು ಎದುರಾದವು. ಆದರೂ ಸಹಿತ ಯೂಟ್ಯೂಬ್ದಾಗ ವಿಡಿಯೋ ಹಾಕೋದನ್ನು ನಿಲ್ಲಿಸಬಾರ್ದು, ಮತ್ತು ಪ್ರಾರಂಭ ಮಾಡಬೇಕು ಅಂಥೇಳಿ ಇವತ್ತಿನಿಂದ ಯೂಟ್ಯೂಬ್ದೊಳಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಾಕ್ತೀನಿ. ಈ ಹಿಂದೆ ನೀವೆಲ್ಲ ನೋಡಿ ಪ್ರೋತ್ಸಾಹ ಪಟ್ಟಂಗೆ ಇನ್ನು ಮುಂದೂ ಸಹಿತ ನೋಡಿ ಪ್ರೋತ್ಸಾಹ ಪಡಿ. ಈಗ ಸೀಸನ್ ವೈಸ್ ಮಾತಾಡಕತ್ತೀನಿ. ಈಗ ಮಾವಿನ ಹಣ್ಣಿನ ಸುಗ್ಗಿ. ಮಾವಿನ ಹಣ್ಣುಗಳ ರಾಜ ಅಂಥೇಳಿ ಕರೆಸ್ಕೊಂಡೈತಿ. ನಾವು ಮನೆ ಮುಂದೆ ಒಂದು ಮಾವಿನ ಗಿಡ ಹಚ್ಚಿದ್ವಿ. ಆ ಮಾವಿನ ಗಿಡ ಕಾಯದು 50ರಿಂದ 100 ತನಕ ಕಾಯಾಗಿದ್ವು ಹೋದ ವರ್ಷ. ಮುಂದೆ ಅದನ್ನು ಹಣ್ಣು ಹೆಂಗೆ ಹಾಕೋದು ಒಳ್ಳೆ ಪಂಚಾಯಿತಿ ಆಯಿತು. ನಿಮಗೂ ಭಾಳಷ್ಟು ಜನರಿಗಿಂತ ಸಮಸ್ಯೆ ಎದುರಾಗಿರ್ಬೋದು. ಅವ್ರಿಗೆಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಈ ಒಂದು ಅನುಭವವನ್ನು ನಿಮ್ಮೊಂದಿಗೆ ಹಂಚ್ಕೊಳಕತ್ತೀನಿ. ಹಣ್ಣು ಹಾಕಬೇಕಾದ್ರೆ ಏನು ಮಾಡಬೇಕು, ಹಸಿಕಾಯಿ ಅಂಥೇಳಿ ಈ ಹಣ್ಣು ಮಾರೋರಂತೆ ಹೋಗಿ ಕೇಳಿದ್ನಿ. ಅದಕ್ಕೆ ಏನೋ ನೀವು ಔಷಧ ಹಾಕ್ತೀರಿ, ಏನು ಹಾಕ್ತೀರಿ ಹೇಳ್ರಿ ಅಂತ. ಅದೇ ಇಲ್ರಿ ಅಲ್ರಿ ಹಾಕಂಗಿಲ್ರಿ ಅಂತ ಹೇಳಿದರು ಭಾಳ ಜನ. ಒಬ್ಬರು ಹೇಳಿದ್ರು ಹರ್ಪೇಸ್ ಅಂತ ಸಿಗ್ತೈತೆ ರೀ, ಅದು ಗ್ಯಾಸ್ ವೆಲ್ಡಿಂಗ್ ಮಾಡೋರಂತ ಸಿಗ್ತೈತಿ. ಅದನ್ನು ತೊಗೊಂಡೋಗಿ ಸಣ್ಣ ಚೀಟಿದಾಗ ಕಟ್ಟಿ ನೀವು ಹಣ್ಣು ಏನಿರ್ತೀರಿ ಅದ್ರಾಗ ಇಟ್ರಿ, ಬುಟ್ಟಿಯಾಗಿ ಇಟ್ಬಿಡ್ರಿ, ಹಣ್ಣು ಹಾಕೈತಿ ಅಂತ ಹೇಳಿದರು. ಮುಂದೆ ಅದನ್ನು ಮಾರೋರ್ನ ಅಂತ ಹುಡುಕ್ಯಾಡ್ಕೊತ ಹೋಗಿ ಅದನ್ನು ಕೇಳಿ ತೊಗೊಳಕ್ಕೆ ಹೋಗಿ ಕೇಳಿದ್ವಿ. ಇಲ್ಲ ಹಿಂಗೆ ನಮಗೆ ಮಾವಿನ ಹಣ್ಣು ಮಾಡಕ್ಕೆ ಬೇಕಾಗೈತಿ, ಅದನ್ನು ಕೊಡ್ರಿ ಅಂತ. ಕೊಡೋದಿಲ್ರಿ ಅಂತಂದ್ರೆ ಅದು ವಿಷಕಾರಕ ಪದಾರ್ಥ. ಆ ರೀತಿ ಹಣ್ಣು ಮಾಡೋದು ಅಪರಾಧ, ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತೈತಿ. ಆ ಎಚ್ಚರಿಕೆ ಅವಾಗಿತ್ತು. ಆದರೆ ಹಣ್ಣು ಮಾರೋರು ಏನಾಗಿರ್ತೈತಪ್ಪ ಅಂದ್ರೆ ಅವಸರ ಇರ್ತೈತೆ ಅವ್ರಿಗೆ. ಹಸಿಕಾಯಿ ತರ್ತಾರು, ಆಗಿಂದಾಗ ಲಘುನ ಮಾರಿ ರೊಕ್ಕ ಮಾಡ್ಕೊಬೇಕಾಗಿರ್ತೈತಿ. ಅವರು ಮಾಡ್ಕೋತಾರೆ. ಅವ ಹೇಳಿದ, ಸರ ಅವ್ರು ಹಣ್ಣು ಮಾರೋರು ಮಾಡ್ತಾರೆ, ನೀವು ನಿಮ್ಮ ಗಿಡದ ಹಣ್ಣು ಅಂತೀರಿ, ದಯಮಾಡಿ ಇದನ್ನು ಹಾಕಿ ಹಣ್ಣು ಮಾಡಬೇಡ್ರಿ ಅಂತಂದು. ಆದ್ ಬಿಡಪ್ಪ, ನಿಮಗೆ ಹೇಳೋದು ಚಲೋ ಅನಿಸ್ತು, ಆದ್ರೂ ಒಂದು ಪೇಟ್ಯಾಗ ರುಚಿ ಇರ್ತಾವಲ್ಲ ಅಂಥೇಳಿ ಏನು ಮಾಡಿದ್ನಿ. ಇಲ್ಲ ಏನಾಗಿದ್ದಾಗಲಿ ಕೊಡು ಅಂಥೇಳಿ ಒಂದು 50 ರೂಪಾಯಿದ ಆ ಪೌಡ್ರ್ ಒಂದು ಕಡೆ ತೊಗೊಂಡು ಚೀಟಿ ಕಿಶೆಯಾಗಿ ಇಟ್ಕೊಂಡು ಬನ್ನಿ. ಮುಂದೆ ನನ್ನ ಮನಸ್ಸು ಹೇಳಾಕೈತದು, ನಮ್ಮ ಮನೆಯಾಗಿರೋ ಹಣ್ಣನ್ನು ಮತ್ತು ಇದನ್ನು ನಾನೇ ಕುಂತು ವಿಷ ಹಾಕೈತಿ ಅಂದ್ರೆ ಏನು ಸರಿ ಅದ ಅಂತ ಅನ್ಸಾಕೈತಿ. ಯೋಚನೆ ಮಾಡ್ಕೊತಾನೆ ವಿಚಾರ ಮಾಡಿದ್ನಿ, ಇದು ಬೇಡ, ಇದನ್ನು ಹಾಕೋದು ಬೇಡ ಅಂತ ಅನಿಸ್ತಾನೆ. ಅದನ್ನು ಅಲ್ಲೇ ದಾರ್ಯಾಗನ ಒಗೆದ್ಬಿಟ್ನಿ. ಅದನ್ನು ಹಳದಾಗ ಒಗೆದ್ಬಿಟ್ನಿ, ಮತ್ತು ಯಾರ ಕೈಗೂ ಸಿಗಬಾರ್ದು ಅಂತೇಳಿ. ಒಂದಿಷ್ಟ ಪೌಡ್ರ್ ಇತ್ತು, ಒಗೆದ್ಬಿಟ್ನಿ. ಹಣ್ಣು ಹೆಂಗೆ ಮಾಡೋದು ವಿಚಾರ ಮಾಡಾಕೈತಿ. ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಬಾರ್ದು, ಆ ರೀತಿ ಹಣ್ಣು ಮಾಡೋದು ಹೆಂಗೆ ಅಂಥೇಳಿ ವಿಚಾರ ಮಾಡಿ ಯೂಟ್ಯೂಬ್ದೊಳಗೆ ಸರ್ಚ್ ಮಾಡಿದ್ನಿ. ಭಾಳ ಈ ಹಸಿ ಮಾವಿನ ಹಣ್ಣು ಹಾಕೋದು ಭಾಳ ಸುಲಭ ಐತಿ. ಅದು ಗೊತ್ತಿಲ್ಲದಕ್ಕೆ ನಾವು ಏನೇನೋ ಹುಲ್ಲು ತರಬೇಕು, ಅದನ್ನು ತರಬೇಕು, ಹೆಂಗೆ ಹಾಕಬೇಕು, 108 ಗದ್ದಲ ಹಾಕ್ಕೊಂಡಿದ್ನಿ. ಅದಕ್ಕೆ ಅತ್ಯಂತ ಸುಲಭ, ನಮ್ಮ ಕೈಯಾಗಿ ಸಿಗುವಂಥ ವಸ್ತುಗಳಿಂದನೇ ನಾವು ಹಣ್ಣು ಹಾಕಬಹುದು ಅನ್ನೋದನ್ನು ಸ್ವತಃ ಪ್ರಯೋಗ ಮಾಡಿ ಕಂಡುಕೊಂಡನಿ. ಅದನ್ನು ಪ್ರಾತ್ಯಕ್ಷಿಕೆಯನ್ನು ನಿಮ್ಮ ಮುಂದೆ ತೋರಿಸ್ತನು. ಗಿಡದಾಗ ಹಣ್ಣು ಹರಿಬೇಕಾತಂದ್ರೆ ಒಂದು ಸ್ವಲ್ಪ ಹಳದಿ ಆಗಿರ್ಬೇಕು. ಈ ಮಾವಿನಕಾಯಿ ಏನಿರ್ತಾವಲ್ಲ, ಹಸಿರಿದ್ದಾಗ ಒಂದು ಸ್ವಲ್ಪ ಹಳದಿ ಆಗಿದ್ರೆ ಸಾಕು, ಹರಿಬಹುದು. ಪೂರ್ತಿ ಹಸಿರು ಇದ್ದಾಗ, ಗಡದ ಹಸಿರಿದ್ದಾಗ ಹರಿದ್ರೆ ಅವು ಹಣ್ಣು ಆಗಲಿಕ್ಕಿಲ್ಲ. ಒಂದು ಸ್ವಲ್ಪ ಹಳದಿ ಇದ್ರೆ ಹಾಕವು. ಅವತ್ರನ ಹಣ್ಣು ತೊಗೊಂಬನ್ನಿ. ತೊಗೊಂಡು ಬಂದು ಅವತ್ರನ ಹಣ್ಣು ಹಾಕೋದೆಲ್ಲ ಹೆಂಗೆ ಮಾಡೀನಿ ಅನ್ನೋದನ್ನು ವಿಡಿಯೋ ಮಾಡಿದ್ನಿ. ಬರ್ರಿ ಆ ವಿಡಿಯೋ ನೀವು ಕೂಡಿ ನೋಡೋಣ. ಈ ಮೊಬೈಲ್ದೊಳಗೆ ವಿಡಿಯೋನ ನಮ್ಮ ಹಳೆಯ ಋತ್ವಿಕ್ ಭಜಂತ್ರಿ ಧಾರವಾಡದಿಂದ ಬಂದಿದ್ದ, ಅವ ಚಿತ್ರಣ ಮಾಡಿದ. ಆದರೆ ಅದನ್ನು ವಿಡಿಯೋ ಹಾಕಕ್ಕೆ ಲಘುನ ಹಾಕಕ್ಕೆ ನನಗಾಗಲಿಲ್ಲ. ಇವತ್ತು ಮನ್ಯಾಗ ಯಾರಿಲ್ಲ, ಒಬ್ಬನೇ ಕುಂತು ವಿಡಿಯೋ ಮಾಡಾಕತ್ತೀನಿ. ನಿಮ್ಮೊಂದಿಗೆ ಸ್ವಲ್ಪ ಹಂಚ್ಕೋಬೇಕನ್ನಿಸ್ತು. ಬರ್ರಿ ಹಣ್ಣು ಹೆಂಗೆ ಹಾಕೋದು ನೋಡೋಣ. ಇದೊಂದು ಹೊಸ ವಿಷಯ ತಂದೆ ನಿಮಗೆ. ಯಾಕಂದ್ರೆ ಹಾಸ್ಯ ಹೇಳ್ಕೊತ ಬರ್ತಿದ್ನಿ. ಒಂದಿಷ್ಟು ಊಟದೊಳಗೆ ಉಪ್ಪಿನಕಾಯಿ ಇರಲಿ ಅಂಥೇಳಿ ಈ ಮಾವಿನ ಹಣ್ಣು ಮಾಡೋದು ಹೆಂಗೆ ಅನ್ನೋದನ್ನು ತೋರಿಸಾಕ್ತೀನಿ. ಯಾಕಂದರೆ ಯೂಟ್ಯೂಬ್ದವರು ನನಗೊಂದು ನೋಟಿಸ್ ಮಾಡ್ಯಾರ ಇನ್ಅಥೆಂಟಿಕ್ ಕಂಟೆಂಟ್ ಅಂತೇಳಿ. ಒಂದೇ ಥರ ವಿಡಿಯೋ ಹಾಕ್ತೀರಿ, ಒಂದಿಟ್ಟು ವೈವಿಧ್ಯಮಯವಾಗಿರಬೇಕು,
ನಿಮ್ಮ ವಿಡಿಯೋ 4 ಜನರಿಗೆ ಉಪಯೋಗ ಆಗುವಂಗೆ ಇರಬೇಕು, ಹಾಗಿಲ್ಲ ಅಂಥೇಳಿ ಒಂದು ನೋಟಿಸ್ ಕಳ್ಸ್ಯಾರ. ಅದಕ್ಕೂ ನನಗೆ ಪೂರಕವೂ ಆಕ್ಕತಿ ಈ ವಿಡಿಯೋ. ನೀವೆಲ್ಲ ನೋಡಿ ಪ್ರೋತ್ಸಾಹ ಮಾಡಿರಿ, ಮತ್ತು ಲೈಕ್, ಕಮೆಂಟ್, ಶೇರ್ ಮಾಡಿರಿ ಅಂಥೇಳಿ ಒಂದು ಪಾತ್ರೆ ತಗೋಬೇಕು. ಬರ್ರಿ ಹಣ್ಣು ಹೆಂಗೆ ಹಾಕೋದು. ಕುಕ್ಕರ್ ತೊಗೊಂಡೇನಿ, 10 ಲೀಟ್ರ್ ಕುಕ್ಕರ್ ತೊಗೊಂಡೇನಿ. ಅದ್ರೊಳಗೆ ನೀರು ಹಾಕಬೇಕು. ನೀರು ಎಷ್ಟು ಹಾಕಬೇಕು ಅಂದ್ರೆ ನಾವು ಮಾವಿನಕಾಯಿಗಳನ್ನು ಎಷ್ಟು ಹಾಕ್ತೀವಿ ಅವು ಮುಳುಗು ಅಷ್ಟು, ಆ ಮಾವಿನಕಾಯಿಗಳು ಮುಳುಗು ಅಷ್ಟು ನೀರು ಹಾಕಬೇಕು. ಕುಕ್ಕರ್ ಒಲೆ ಮೇಲಿಟ್ಟು ಉರಿ ಹಚ್ಚಬೇಕು. ನೀರು ಒಂದು ಸ್ವಲ್ಪ ಕುದಿಯೋಕ್ಕಿಂತ ಕಡಿಮೆ ಬಿಸಿಯಾಗಿರ್ಬೇಕು, ಮನಗಂಡ ಕುದೀತಿರಬಾರ್ದು. ಹಾಗಾಗಿ ಹಂಗೆ ಮಾಡಿ ಅದರೊಳಗೆ ನಾವು ಈಗಾಗಲೇ ಒಂದು ಸ್ವಲ್ಪ ಹಳದಿ ಹೊಡೆದಂಥ ಮಾವಿನಕಾಯಿಗಳನ್ನು ಆ ನೀರಿನೊಳಗೆ ಹಾಕ್ಬೇಕು. ಈಗ ಹೆಂಗೆ ನಾ ಹಾಕತ್ತೆ ನೋಡಿರಿ, ಹಂಗೆ ಕುಕ್ಕರ್ನೊಳಗೆ ಮಾವಿನಕಾಯಿಗಳನ್ನು ಹಾಕಬೇಕು. ನೀರು ಕಡಿಮೆ ಆದರೆ ಮತ್ತಷ್ಟು ನೀರು ಹಾಕಬೇಕು. ಹಾಕಿ ಆ ಬಿಸಿ ನೀರಿನೊಳಗೆ, ಸುಡು ನೀರಿನೊಳಗೆ ಆ ಮಾವಿನಕಾಯಿಗಳನ್ನು ಮುಳುಗಿಸಿ ಇಡಬೇಕು. ಹಿಂಗೆ ಎಷ್ಟು ತನಕ ಇಡಬೇಕು ಅಂದ್ರೆ 10 ನಿಮಿಷ ಇಡಬೇಕು. ಹಿಂಗೆ ನೀರು ಸ್ವಲ್ಪ ಹೆಚ್ಚಾಗಿತ್ತು ತೆಗಿಯಾಕತ್ತೀನಿ, ಯಾಕಂದರೆ ಇನ್ನೂ ಮಾವಿನಕಾಯಿ ಅದಾವೆ, ಇನ್ನೂ ಹಾಕೋದವು. ಅದಕ್ಕೆ ನೀರು ಹೆಚ್ಚಾಯ್ತು, ಅದು ನೀರು ತೆಗೆದ್ನಿ ಮತ್ತೆ ಹಾಕಾಕತ್ತೀನಿ. ಈಗ ಎಲ್ಲ ಮಾವಿನಕಾಯಿಗಳನ್ನು ಹಾಕಬೇಕು. ಹಾಕಿ 10 ನಿಮಿಷ ಬಿಡಬೇಕು. ಈ 10 ನಿಮಿಷ ಬಿಡಬೇಕು. ಈ 10 ನಿಮಿಷ ತನಕ ನಾವು ಮಾವಿನ ಗಿಡ ಒಂದಿಷ್ಟು ನೋಡೋಣ ಬರ್ರಿ. ಇದು ನಮ್ಮ ಮನೆ ಮುಂದೆ ಇರುವಂಥ ಮಾವಿನ ಗಿಡ. ಇವ್ರನ್ನ ಕಾಯಿ ಹರಿಯೋದು ಹೆಂಗೆ ಒಂದು ವಂಕಿ ಮಾಡೀನಿ. ಈ ಶಟ್ರಸ್ ಜಗ್ಗು ಅಂತ ವಂಕಿ ಇತ್ತು, ಅದನ್ನು ನಾ ಒಂದು ಬಡಗಿಗೆ ಕಟ್ಟಿ ಆ ಶಟ್ರಸ್ ಜಗ್ಗು ಅಂತ ವಂಕಿಯಿಂದನ ಆ ಮಾವಿನಕಾಯಿಗಳನ್ನು ಈ ರೀತಿ ಹರಿದೇನೆ ನಾನು. ಅವು ಕಾಯಿ ಕೆಳಗೆ ಬೀಳಲಾರ್ದಂಗೆ ಜಾಗ್ರತೆ ವಹಿಸ್ಬೇಕು. ಆದರೂ ತೆಳಗೆ ನೆಲ ಮೆತ್ತಗೆ ಇರೋದ್ರಿಂದ ನಾ ಅದನ್ನು ಇದನ್ನು ಮಾಡಿಲ್ಲ. ತೆಳಗೆ ಒಂದು ತಟ್ಟಿಂದ ಇದನ್ನದು ಬುಟ್ಟಿ ಅಥವಾ ಏನಾರು ಮಾಡ್ಕೋತಾರೆ, ಅದು ಹರಿದ ಕೂಡಲೇ ಅದರಾಗ ಬೀಳ್ಬೇಕು, ಆ ರೀತಿ ಮಾಡ್ಕೋತಿರ್ತಾರೆ. ನಾ ಹಾಗೇನು ಮಾಡ್ಕೊಂಡಿಲ್ಲ. ಆದರೂ ಈ ಕಾಯಿಗೆ ಅಷ್ಟೇನು ಭಾಳ ಪೆಟ್ಟು ಆಗಿಲ್ಲ. ಕಾಯಿಗೆ ಪೆಟ್ಟು ಆಗಬಾರ್ದು ಅಂತೇಳಿ ಆ ರೀತಿ ಮಾಡ್ತಾರೆ. ಈ ರೀತಿ ಮಾವಿನಕಾಯಿಗಳನ್ನು ಹರ್ಕೊಂಡು ನಾವು ಈ ಕುಕ್ಕರ್ದೊಳಗೆ ಹಾಕಿದ್ವಿ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರಬೇಸ್ತೇನೆ. ಆಮೇಲೆ ಒಂದೊಂದಾಗಿ ತೆಗಿಬೇಕು. 10 ನಿಮಿಷ ಆದ ನಂತರ ಇವ್ರನ್ನ ಒಂದೊಂದಾಗಿ ತೆಗಿಬೇಕು. ತೆಗೆದು ಒಂದು ಪಾತ್ರೆ ಒಳಗೆ ಹಾಕ್ಕೊಂಡೀನಿ. ಒಂದು ರಟ್ಟಿನ ಬಾಕ್ಸ್ ತೊಗೋಬೇಕು. ಈ ನಮ್ದು ಎಣ್ಣೆ ಬಾಕ್ಸ್ ಇತ್ತು, ಎಣ್ಣೆ ತಂದಂಥ ರಟ್ಟಿನ ಬಾಕ್ಸ್, ಆ ಬಾಕ್ಸನ್ನು ನಾನು ತೊಗೊಂಡೀನಿ. ಅದನ್ನು ಓಪನ್ ಮಾಡಿ ಅದರೊಳಗೆ ತೆಳಗೆ ಒಂದು ಸ್ವಲ್ಪ ಗಾಳಿ ಆಡ್ಲಾರ್ದಂಗೆ ಪೇಪರ್, ರದ್ದಿ ಪೇಪರ್, ನ್ಯೂಸ್ ಪೇಪರ್ ಮನ್ಯಾಗಂತೂ ಇದ್ದೇ ಇರ್ತಾವೆ, ಆ ಪೇಪರ್ ಇಟ್ಕೊಂಡೀನಿ. ಇನ್ನು ಮಾವಿನಕಾಯಿ ನೀರು ಹತ್ತಾವಲ್ಲ ಅವತ್ರನ್ನ ಒರೆಸ್ಬೇಕಾದ್ರೆ ಒಂದು ಚಲೋ ಬನಿಯನ್ ಅರಿವಿ, ಕಾಟನ್ ಅರಿವಿ ಇದ್ರೆ ಚಲೋ. ಇದರಿಂದ ಅದಕ್ಕೆ ಜಿಬಿ ಇರ್ತೈತಿ. ಮತ್ತು ಈ ನೀರಿನ ಅಂಶ ಎಲ್ಲವನ್ನು ಸ್ವಚ್ಛಂಗೆ ಒರೆಸ್ಬೇಕು. ಒರೆಸಿ ಆ ಮಾವಿನಕಾಯಿಗಳನ್ನೆಲ್ಲ ಸ್ವಚ್ಛಂಗೆ ಒರೆಸಿ ಅವತ್ರನ್ನ ಒಂದೊಂದಾಗಿ ಒಂದಕ್ಕೊಂದು ಹತ್ತಿ ಕುಂಡ್ರುವಂಗೆ ಆ ಬಾಕ್ಸ್ನೊಳಗೆ ಇಟ್ಕೋತ ಹೋಗ್ಬೇಕು. ಈಗ ನೋಡ್ರಿ ನಾ ಹೆಂಗೆ ಒರೆಸಾಕತ್ತೀನಿ, ಹಿಂಗಾಗಿ ಸ್ವಚ್ಛ ಒರೆಸ್ಬೇಕು. ನೀರಿನ ಅಂಶ ಇರಬಾರ್ದು, ಅದ್ರಾಗ ನೀರಿನ ಅಂಶ ಒಟ್ಟ ಇರಬಾರ್ದು. ನೀರಿನ ಅಂಶ ಪೂರ್ತಿ ಸ್ವಚ್ಛಂಗೆ ತೆಗೆದು ಅವತ್ರನ್ನ ಕಾಟನ್ ಅರಿವಿ ಆದ್ರೆ ಒಳ್ಳೆಯದು, ಕಾಟನ್ ಅರಿವಿನ ಒರೆಸ್ಬೇಕು. ಈ ಪಾಲಿಸ್ಟರ್ ಟೆರ್ಕೋಟ್ ಅರಿವಿ ಆದ್ರೆ ನೀರು ಹಿಡಿಯಂಗಿಲ್ಲ. ಈ ರೀತಿ ಒರೆಸ್ಕೋತ ಹೋಗ್ಬೇಕು. ಒರೆಸ್ಕೊಂಡು ಒಂದ್ರ ಪಕ್ಕ ಒಂದು ಚೆಂದಂಗೆ ಅವತ್ರನ್ನ ಇಡಬೇಕು. ಈ ಪ್ರಕಾರ ಜೋಡಿಸಿಟ್ಟು ಅದ್ರ ಮೇಲೆ ಮತ್ತೊಂದು ಪೇಪರ್ ತೊಗೊಂಡು ಮಡಿಚಿ ಹಾಕಬೇಕು. ಅದನ್ನು ಸಹಿತ ಈ ರೀತಿ ಚೆಂದಂಗೆ ಮಡಿಚಿ ಹಾಕಿ ಸ್ವಲ್ಪ ಗಾಯ ಆಡ್ಲಾರ್ದಂಗೆ ಮಾಡಬೇಕು. ಹಾಕಿ ಮತ್ತು ಅದ್ರ ಮೇಲೆ ಮತ್ತೊಂದು ಲೇಯರ್, ಮತ್ತು ಮಾವಿನಕಾಯಿಗಳನ್ನು ಮತ್ತು ಆಗಲೇ ಒರೆಸಿಟ್ಕೊಂಡಿಲ್ಲ ಅವ ಮಾವಿನಕಾಯಿಗಳನ್ನು ಇದ್ರಂಗನ ಮತ್ತೆ ಜೋಡಿಸಿ ಇಟ್ಕೊಂತ ಈ ರೀತಿ ಇಡಬೇಕು. ಇದು ಆದಮೇಲೆ ಮೇಲೆ ಮತ್ತೊಂದು ಪೇಪರ್ ಹಾಕಬೇಕಾಗೈತಿ. ಈ ರೀತಿ ಪೇಪರನ್ನು ಹಾಕಿ ನಾವು ಇಲ್ಲಿ ನೋಡ್ರಿ, ನಿಮ್ಗೆ ಹುಲ್ಲಾಗಿಲ್ಲ, ಏನೂ ಹಾಕಿಲ್ಲ, ಎಲ್ಲ ಮನ್ಯಾಗ ಸಿಗುವಂಥ ವಸ್ತುಗಳು ಅದಾವೆ. ರದ್ದಿ ಪೇಪರ್ ಸಿಗ್ತಾವೆ, ರಟ್ಟಿನ ಬಾಕ್ಸು ಮನ್ಯಾಗ ಇದ್ದೇ ಇರ್ತೈತಿ. ಆ ಬಾಕ್ಸ್ ಹಾಕಿ ಈ ರೀತಿ ಪೇಪರ್ ಹಾಕಿ ಮುಂದೆ ಮೇಲೇನೈತ್ಲ ಅದನ್ನು ಬಾಕ್ಸ್ ಮಡಿಚ್ಬಿಡೋದು. ಈ ಮಡಿಚ್ಕೊಂಡ್ರೆ ದಾರ ಇಲ್ಲಾಂದ್ರೂ ಅದು ಚಿಂತೆ ಮಾಡೋಂಗಿಲ್ಲ, ದಾರ ಕಟ್ಟಬೇಕು. ಆ್ಯಕ್ಚುಲಿ ಒಂದು ವೇಳೆ ದಾರ ಇಲ್ಲಾಂದ್ರೆ ಚಿಂತೆ ಮಾಡೋಂಗಿಲ್ಲ. ಈ ರೀತಿ ಅದನ್ನು ಬಾಕ್ಸ್ ಮಾಡಬೇಕು. ಅದನ್ನು ಮಡಚ್ಬೇಕು. ಬಾಯಿ ಅದನ್ನು ಲಾಕ್ ಮಾಡೋ ಸಿಸ್ಟಮ್ ಇರ್ತೈತಿ, ಅದನ್ನೊಂದು ಹೇಳ್ಕೊಡ್ತೀನಿ ನಿಮಗೆ. ಈ ರೀತಿ ಲಾಕ್ ಮಾಡ್ಬೇಕು ಅಂದ್ರೆ ಅದು ಬಿಚ್ಚಂಗಿಲ್ಲ ಮೇಲೆ. ಅದನ್ನು ಆಚೆ ಕಡೆಗೆ ಎತ್ಕೋಬೇಕು. ಹಿಂಗೆ ಮೇಲೆ ಎತ್ಕೊಂಡು ಅದನ್ನು ಒಳಗೆ ಸಿಗಿಸ್ಬಿಡೋದು. ಇದು ಲಾಕ್ ಮಾಡೋ ಸಿಸ್ಟಮ್ ಇದು ನೋಡ್ರಿ. ಹಿಂಗೆ ಮಾಡಾಕ್ತೇನೆ ಈಗ. ಈ ರೀತಿ ಲಾಕ್ ಮಾಡಿದ್ವಿ. ಈಗ ನೋಡ್ರಿ
ಅದು ಗಾಳಿಗೆ ಇದಕ್ಕೆ ಯಾವಾಗಕ್ಕೂ ಇಳಂಗಿಲ್ಲ. ಇಷ್ಟು ಈ ರೀತಿ ಪ್ಯಾಕ್ ಮಾಡಿ ಅದನ್ನು ಇಟ್ಬಿಡೋದು. ಹತ್ತು ದಿವಸದ ನಂತರ ಅದನ್ನು ಈ ರೀತಿ ಓಪನ್ ಮಾಡಬೇಕು. ಮನ್ಯಾಗ ಯಾರಿಲ್ಲ ಅಂತೇಳಿ ಆಗ ಹೇಳೀನಿ ನಿಮಗೆ. ಈಗ ನಾನು ಒಂದು ಕೈಯಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಒಂದು ಕೈಲಿ ಬಿಚ್ಚಾಕ್ತೀನಿ. ನೋಡಿರಿ ಹಣ್ಣು ಹೆಂಗಾಗ್ಯಾವ ನೋಡೋಣ. ನೋಡಿರಿ 10 ದಿವಸ ಆಯ್ತು ಇವತ್ತಿಗೆ ಹಣ್ಣು ಹಾಕಿ ಅವ್ರನ್ನ ತೆಗೆದೀವಪ್ಪ ಅಂದ್ರೆ ಈ ಪೇಪರ್ ತೆಗೆದೀವಪ್ಪ ಅಂದ್ರೆ ಈ ರೀತಿ ನೋಡಿರಿ ಹಾಕಿದಾಗ ಹಸಿರಿದ್ದು ಈ ರೀತಿ ಫಸ್ಟ್ ಕ್ಲಾಸ್ ಮಾವಿನ ಹಣ್ಣು ಆಗ್ಯಾವು. ಯಾವುದೇ ಕೆಮಿಕಲ್ ಇಲ್ಲ ಇದರೊಳಗೆ, ಯಾವುದೇ ಔಷಧ ಸಿಂಪಡಣೆ ಇಲ್ಲ. ಅಗದಿ ತಿನ್ನೋಕೆ ಆರೋಗ್ಯಕರವಾದಂಥ ಮಾವಿನ ಹಣ್ಣು. ಈ ರೀತಿ ನೀವು ಸಹಿತ ಮಾವಿನ ಗಿಡ ಇದ್ದರೆ ಮನ್ಯಾಗ ಹಣ್ಣು ಹಾಕ್ಕೊಂಡು ಹಣ್ಣು ಸವೀರಿ.